ಹಲೋ ಸ್ನೇಹಿತರೆ, ನಮಸ್ಕಾರ. ಇನ್ವೆಸ್ಟರ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ಪ್ರಶ್ನೆ, ನಿಫ್ಟಿ 50 ಹಾಗೂ ಸೆನ್ಸೆಕ್ಸ್ನಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡೋದಿದ್ರೆ ಹೇಗೆ ಮಾಡಬೇಕು, ಹಾಗೆ ನಮಗೆ ಯಾವೆಲ್ಲ ಆಯ್ಕೆಗಳಿದೆ. ಈ ನಿಫ್ಟಿ 50 ಹಾಗೂ ಸೆನ್ಸೆಕ್ಸ್ನಲ್ಲಿ ನೀವು ಡೈರೆಕ್ಟಾಗಿ ಇನ್ವೆಸ್ಟ್ ಮಾಡೋಕೆ ಆಗೋದಿಲ್ಲ. ಆದರೆ ನೀವು ಈ ಇಂಡೆಕ್ಸ್ಗಳ ಮ್ಯೂಚುವಲ್ ಫಂಡ್ ಅಥವಾ ETF ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಈಗ ನೀವು ನಿಫ್ಟಿ 50ಯ ಇಂಡೆಕ್ಸ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ಕೊಂಡಿದ್ರೆ ಆಕ್ಸಿಸ್ ನಿಫ್ಟಿ 50 ಇಂಡೆಕ್ಸ್ ಫಂಡ್ ಡೈರೆಕ್ಟ್ ಗ್ರೋತ್, ಮೋತಿಲಾಲ್ ಓಸ್ವಾಲ್ ನಿಫ್ಟಿ 50 ಇಂಡೆಕ್ಸ್ ಫಂಡ್ ಡೈರೆಕ್ಟ್ ಗ್ರೋತ್, ನಿಪಾನ್ ಇಂಡಿಯಾ ಇಂಡೆಕ್ಸ್ ಫಂಡ್ ನಿಫ್ಟಿ 50 ಪ್ಲಾನ್ ಡೈರೆಕ್ಟ್ ಗ್ರೋತ್, ಟಾಟಾ ನಿಫ್ಟಿ 50 ಇಂಡೆಕ್ಸ್ ಫಂಡ್ ಡೈರೆಕ್ಟ್ ಗ್ರೋತ್, ಕೋಟೆಕ್ ನಿಫ್ಟಿ 50 ಇಂಡೆಕ್ಸ್ ಫಂಡ್ ಡೈರೆಕ್ಟ್ ಗ್ರೋತ್, ಹೀಗೆ ಬೇರೆ ಬೇರೆ AMCಗಳ ಸಾಕಷ್ಟು ನಿಫ್ಟಿ 50 ಇಂಡೆಕ್ಸ್ ಫಂಡ್ಸ್ಗಳಿದೆ. ಹಾಗೆ ETFನಲ್ಲಿ ನಿಪಾನ್ ನಿಫ್ಟಿ 50 ETF, ಜಿರೋದಾ ನಿಫ್ಟಿ 50 ETF, ICICI ಪ್ರುಡೆನ್ಷಿಯಲ್ ನಿಫ್ಟಿ 50 ETF, ಹೀಗೆ ಬೇಕಾದಷ್ಟು ETFಗಳಿದೆ. ಇವುಗಳಲ್ಲಿ ಯಾವ ಮ್ಯೂಚುವಲ್ ಫಂಡ್ ಹಾಗೂ ETFನಲ್ಲಿ ಕಡಿಮೆ ಎಕ್ಸ್ಪೆನ್ಸ್ ರೇಷೋ, ಕಡಿಮೆ ಎಕ್ಸಿಟ್ ಲೋಡ್ ಇದೆಯೋ, ಹಾಗೆ ಒಳ್ಳೆಯ ಫಂಡ್ ಮ್ಯಾನೇಜರ್ ಹಾಗೂ ಒಳ್ಳೆಯ AMC ಇದೆ ಅಂತ ನೋಡಿಕೊಂಡು ಸೆಲೆಕ್ಟ್ ಮಾಡಿ ಆಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಇನ್ನು ಸೆನ್ಸೆಕ್ಸಲ್ಲಿ ನೋಡೋದಾದರೆ ನಿಪಾನ್ ಇಂಡಿಯಾ ಇಂಡೆಕ್ಸ್ ಫಂಡ್ BSE ಸೆನ್ಸೆಕ್ಸ್ ಪ್ಲಾನ್ ಡೈರೆಕ್ಟ್ ಗ್ರೋತ್, HDFC BSE ಸೆನ್ಸೆಕ್ಸ್ ಇಂಡೆಕ್ಸ್ ಫಂಡ್ ಡೈರೆಕ್ಟ್ ಗ್ರೋತ್, ಹೀಗೆ ಟಾಟಾ, ಆಕ್ಸಿಸ್, ಕೋಟಕ್, ಇದೇ ರೀತಿ ಬೇರೆ ಬೇರೆ AMCಗಳ ಮ್ಯೂಚುವಲ್ ಫಂಡ್ಸ್ ಇದೆ. ಇನ್ನು ETFನಲ್ಲಿ ಕೂಡ ಆದಿತ್ಯ ಬಿರ್ಲಾ, HDFC, ICICI ಪ್ರುಡೆನ್ಷಿಯಲ್, ಆಕ್ಸಿಸ್, ಹೀಗೆ ಬೇರೆ ಬೇರೆ AMCಯ ಸೆನ್ಸೆಕ್ಸ್ ಇಂಡೆಕ್ಸ್ನ ETFಸ್ಗಳಿದೆ. ಆಗಲೇ ಹೇಳಿದ ಹಾಗೆ ಕಡಿಮೆ ಎಕ್ಸ್ಪೆನ್ಸ್ ರೇಷೋ, ಕಡಿಮೆ ಎಕ್ಸಿಟ್ ಲೋಡ್, ಹೀಗೆ ಕೆಲವೊಂದು ಫ್ಯಾಕ್ಟರ್ಸ್ಗಳನ್ನು ಕನ್ಸಿಡರ್ ಮಾಡಿ ನಿಮಗೆ ಬೇಕಾಗಿರೋ ಮ್ಯೂಚುವಲ್ ಫಂಡ್ ಅಥವಾ ETFನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಹೀಗೆ ನಿಫ್ಟಿ 50 ಹಾಗೂ ಸೆನ್ಸೆಕ್ಸ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಿದ್ದರೆ ಅವುಗಳ ಮ್ಯೂಚುವಲ್ ಫಂಡ್ ಅಥವಾ ETFಸ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.